ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಂ ಫಸ್ಟ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ, ಸಂವಿಧಾನದ ಮೌಲ್ಯಗಳು, ಇದರ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದೀವಿ. ಇದು 7ನೇ ಭಾಗದ ವಿಡಿಯೋ ಆಗಿದೆ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ಸಂವಿಧಾನದ ಪೀಠಿಕೆ, ಸಂವಿಧಾನದ ಒಳಗಿರುವಂತಹ ಅಂಶಗಳನ್ನ ಕುರಿತಾದಂತಹ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾ ಇದೀವಿ. ಸೊ ಇದರ ಮೇಲೆ 4 ರಿಂದ 5 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ನಲ್ಲಿ ಬರುತ್ತೆ. ಮೊದಲನೇ ಪ್ರಶ್ನೆ, ಭಾರತ ಸಂವಿಧಾನದ ದೇಯೋದ್ದೇಶ ಒಳಗೊಂಡಿರುವುದು. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಂವಿಧಾನದ ಉದ್ದೇಶದ ಬಗ್ಗೆ ಬರೆದಿದ್ದಾರೆ. ಸಂವಿಧಾನವು ಭಾರತವನ್ನು ಡ್ಯಾಶ್ ಎಂದು ಘೋಷಿಸುತ್ತದೆ. ರಾಜ್ಯಗಳ ಒಕ್ಕೂಟ, ಅಂದ್ರೆ ಬೇರೆ ಬೇರೆ ರಾಜ್ಯಗಳನ್ನ ಒಂದುಗೂಡಿಸಿದಂತ ಒಂದು ದೇಶ ಅಂತ ನಮ್ಮ ಸಂವಿಧಾನ ನಮಗೆ ತಿಳಿಸುತ್ತೆ. ಭಾರತದ ಸಂವಿಧಾನ ಯಾರಿಂದ ರಚಿಸಲ್ಪಟ್ಟಿತು? ಸಂವಿಧಾನ ರಚನಾ ಸಮಿತಿಯಿಂದ ಸಂವಿಧಾನ ರಚಿಸಲ್ಪಟ್ಟಿತು. ಭಾರತದ ಸಂವಿಧಾನವು ಡ್ಯಾಶ್ ಭಾಗಶಃ ಕಠಿಣವಾಗಿದೆ. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ವಿಶಿಷ್ಟ ಲಕ್ಷಣ ಯಾವುದು? ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಅಂದ್ರೆ ಎಲ್ಲಾ ಜಾತಿಗಳನ್ನ ಒಳಗೊಂಡಂತ ದೇಶ ಅನ್ನೋದೇ ಒಂದು ವಿಶಿಷ್ಟ ಲಕ್ಷಣ. ಭಾರತ ಸಂವಿಧಾನವು ಪೂರ್ವ ಪೀಠಿಕೆ ಏನನ್ನು ಹೇಳುತ್ತದೆ? ದೇಯೋದ್ದೇಶಗಳ ಬಗ್ಗೆ. ಅಂದ್ರೆ ನಮ್ದು ಪೀಠಿಕೆ ಏನಿದೆ ಬರೀ ಉದ್ದೇಶಗಳನ್ನೇ ಕುರಿತು ಹೇಳ್ತಾ ಇದೆ. ಸಂವಿಧಾನವನ್ನು ಏಕೆ ರಚಿಸಿದ್ರು ಅನ್ನೋ ಉದ್ದೇಶಗಳನ್ನ ನಮ್ಮ ಪೂರ್ವ ಪೀಠಿಕೆ ಹೇಳುತ್ತದೆ. ಭಾರತ ಸಂವಿಧಾನವು ಯಾವ ನಾಗರಿಕತ್ವವನ್ನು ಹೊಂದಿದೆ? ಏಕ ನಾಗರಿಕತ್ವ, ಅಂದ್ರೆ ಒಂದೇ ನಾವು ಒಂದು ದೇಶದ ಪೌರತ್ವ ಇದ್ದವರಿಗೆ ಇನ್ನೊಂದು ನಾವು ನಮ್ಮ ದೇಶದಿಂದ ಪೌರತ್ವ ಕೊಡೋದಿಲ್ಲ. ಏಕ ಪೌರತ್ವ, ಒಂದು ಇಂಡಿಯನ್ ಆಗಿರ್ಬೇಕು, ಇಲ್ಲೇ ಫಾರಿನರ್ ಆಗಿರ್ಬೇಕು. ಸಂವಿಧಾನವು ಭಾರತವನ್ನು ಹೇಗೆ ಘೋಷಿಸುತ್ತದೆ? ರಾಜ್ಯಗಳ ಒಕ್ಕೂಟ ಅಂತ ಘೋಷಿಸುತ್ತದೆ. ಸಂವಿಧಾನ ಅಂದ್ರೇನು? ರಾಷ್ಟ್ರದ ಮೂಲಭೂತದ ಆಯ್ಕೆ. ಭಾರತದಲ್ಲಿ ಸಂಸದೀಯ ಪದ್ಧತಿ ಯಾವ ಆಧಾರದ ಮೇಲೆ ರಚನೆಯಾಗಿದೆ? ಸೊ ಇವು ಇನ್ನು ಬರುವಂತಹ ಪ್ರಶ್ನೆಗಳೇನಿದೆ, ದೇಶಗಳು ಎಲ್ಲಿಂದ ನಾವು ಏನನ್ನ ತಗೊಂಡಿದೀವಿ. ಭಾರತದಲ್ಲಿ ಸಂಸದೀಯ ಪದ್ಧತಿಯನ್ನು ನಾವು ಫ್ರಾನ್ಸ್ ದೇಶದಿಂದ ತಗೊಂಡಿದೀವಿ. ಏಕನಾಗರಿಕತ್ವ ಪದ್ಧತಿಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಏಕನಾಗರಿಕತ್ವ ಅನ್ನೋ ಪದ್ಧತಿಯನ್ನು ನಾವು ಕೆನಡಾದಿಂದ ತಗೊಂಡಿದೀವಿ. ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ಆಧಾರದಿಂದ ರಚನೆಯಾಗಿದೆ ಅಂದ್ರೆ ನಮ್ಮ ಮೊದಲನೇ ಪೀಠಿಕೆ ಸಂವಿಧಾನದ ಉದ್ದೇಶಗಳ ಬಗ್ಗೆ ಇಂಗ್ಲೆಂಡ್ ನಿಂದ ನಾವು ತಗೊಂಡಿದೀವಿ. ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕ ದೇಶದಿಂದ ಪಡೆಯಲಾಗಿದೆ. ನಿರ್ದೇಶಕ ತತ್ವಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರಿಷ್ ದೇಶದಿಂದ ಪಡೆಯಲಾಗಿದೆ. ಈ ಕೆಳಗಿನ ಯಾವ ಲಕ್ಷಣ ಅಮೆರಿಕ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ? ನ್ಯಾಯ ವಿಮರ್ಶೆ ಬಗ್ಗೆ, ಸುಪ್ರೀಂ ಕೋರ್ಟ್ ಬಗ್ಗೆ, ಹಕ್ಕುಗಳ ಬಗ್ಗೆ ನಾವು ಎಲ್ಲವನ್ನ ಅಮೆರಿಕದಿಂದ ಪಡ್ಕೊಂಡಿದೀವಿ. ಬಂಧುತ್ವ ಅಂದ್ರೆ ಸಂವಿಧಾನದಲ್ಲಿ ಬರುವಂತಹ ಕೆಲವೊಂದಿಷ್ಟು ಶಬ್ದಗಳು. ಬಂಧುತ್ವ ಎಂದರೇನು? ಸೋದರತ್ವ. ಗಣರಾಜ್ಯ ಎಂದರೇನು? ಸಾರ್ವಭೌಮತ್ವ. ಸೊ ಇವಿಷ್ಟು ಪ್ರಶ್ನೆಗಳು ಸಂವಿಧಾನದ ಪೂರ್ವ ಪೀಠಿಕೆ ಮತ್ತು ಸಂವಿಧಾನ ಎಲ್ಲಿಂದ ನಾವು ಎರವಲು ಪಡ್ಕೊಂಡಿದೀವಿ, ಸೊ ಅದರ ಬಗ್ಗೆ ಇರುವಂತಹ ಪ್ರಮುಖ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಾಗದೊಂದಿಗೆ ಸಿಗೋಣ. ಧನ್ಯವಾದಗಳು.